ನೋಡು, ಮಿತ್ರನೂ ನೀನು ಪ್ರೀತಿಸ್ತಿದ್ದೀರಾ. ಆ ಪ್ರೀತಿನ ದಕ್ಕಿಸ್ಕೊಳ್ಳೋ ಹಕ್ಕು ನಿಂಗಿದೆ. ಮಿತ್ರನ ಮದ್ವೆ ಮಾಡ್ಕೊಳ್ಳೋ ಅಧಿಕಾರನೂ ನಿನ್ಗಿದೆ. ಆ ಅಧಿಕಾರಕ್ಕೋಸ್ಕರ ಕಷ್ಟಪಡ್ಬೇಕು. ಅದನ್ ಪಡ್ಕೋಬೇಕು ಅಂದ್ರೆ ಮಿತ್ರ ಜೀವನದಿಂದ ಭಾಗ್ಯನ್ನ ದೂರ ಮಾಡ್ಬೇಕು. ಧೈರ್ಯವಾಗಿರು. ಮಿತ್ರನ್ನ ನಿನ್ ಕಡೆ ಎಳೆಯೋಕ್ ಏನ್ ಮಾಡ್ಬೇಕೋ ನೀನೇ ಕರೆಕ್ಟಾಗಿ ಯೋಚನೆ ಮಾಡು. ಅರ್ಥ ಆಯ್ತಾ? ಚಿಕ್ಕತ್ತೆ ಭಾಗ್ಯ, ನೀನೇನ್ ಮತ್ತೆ ಬಂದೆ? ಏನಿಲ್ಲ ಚಿಕ್ಕತ್ತೆ, ಕ್ರ್ಯಾಕರ್ಸ್ ಬಂತೋ ಇಲ್ವೋ ನೋಡು ಅಂದ್ರಲ್ಲ, ಅದ್ನ ವಿವೇಕ್ ತರ್ಸಿದಾನಂತೆ, ಅದನ್ನೇ ಹೇಳೋಕ್ ಬಂದೆ. ಸರಿ, ನೀನ್ ಹೋಗು, ನಾವ್ ಬರ್ತೀವಿ. ಮನುಷ್ಯ, ಇನ್ ಮುಂದೆ ಆದ್ರೂ ಸ್ವಲ್ಪ ಹುಷಾರಾಗಿರು. ಅಮಿತ್, ಹೇಳಿದ್ದೆಲ್ಲ ತಂದಿದ್ಯಾ? ಸರ್ಜಿ, ನೀವು ಹೇಳ್ದಾಗೇನೆ ಫ್ಲವರ್ ಪಾಟ್ ಎಲ್ಲ ತಂದಿದ್ದೀನಿ. ಗುಡ್ ಗುಡ್. ಸರ್ಜಿ, ಮಿತ್ರ ಅವ್ರಿಗೆ ಇಷ್ಟ ಆಗುವಂಥ ಫ್ಲವರ್ ಪಾಟ್ಸ್. ಇದು ತುಂಬಾ ಸ್ಪೆಷಲ್. ನೈಸ್, ವೆರಿ ಗುಡ್. ಗುಡ್ ಜಾಬ್ ಅಮಿತ್. ಅದೆಲ್ಲ ಇಲ್ಲೇ ಇರಲಿ, ನಾವು ಮತ್ತೆ ಬರ್ತೀವಿ. ಓಕೆ ಓಕೆ ದೊಡ್ಡಪ್ಪ. ಇವತ್ತು ಈ ಸ್ಪೆಷಲ್ ಕ್ರ್ಯಾಕರ್ಸ್ ನಿನ್ನ ಲೈಫ್ನೇ ಕ್ರ್ಯಾಕ್ ಮಾಡುತ್ತೆ. ನೋಡ್ತಾ ಇರು, ನನ್ನ ಜೀವನನೇ ನಾಶ ಮಾಡಕ್ ಬರ್ತೀಯ. ನನ್ನ ಭಾಗ್ಯನ ನೀನು ಮದುವೆ ಮಾಡ್ಕೊಳ್ತೀಯ. ಇವತ್ತು ನಿನಗೊಂದು ಗತಿ ಕಾಣಿಸಿ ಭಾಗ್ಯನ ಮತ್ತೆ ನನ್ನವಳನ್ನಾಗಿ ಮಾಡ್ಕೊಳ್ತೀನಿ. ಓ, ಕ್ರ್ಯಾಕರ್ಸ್ ಇಲ್ಲಿದ್ಯಾ? ಭಾಗ್ಯ, ಆಗ್ಲೇ ನಡೆದಿದ್ದನ್ನೆಲ್ಲ ಮರ್ತು ಬಿಡು. ಅಯ್ಯೋ, ನಾನು ಆ ವಿಷಯನ ಅಲ್ಲೇ ಮರ್ತ್ಬಿಟ್ಟೆ ಮನಿಷಾ. ಪ್ರಾಮಿಸ್? ನಿಜವಾಗ್ಲೂ ಆ ವಿಷಯನ ಮರ್ತ್ಬಿಟ್ಟೆ ಅಲ್ವಾ? ನಿಜವಾಗ್ಲೂ ಪ್ರಾಮಿಸ್. ಅರ್ಜೆಂಟ್ ಆಗಿ ನೀನ್ ಮೂಡ್ ಚೇಂಜ್ ಮಾಡ್ಬೇಕು. ಬಾ, ಎಲ್ರು ಬರೋದ್ರಲ್ಲಿ ನಾವು ಕ್ರ್ಯಾಕರ್ಸ್ ಹಚ್ಚೋಕೆ ಶುರು ಮಾಡೋಣ. ನನಗ್ ಕೂಡ ಕ್ರ್ಯಾಕರ್ಸ್ ಹಚ್ಚೋಕ್ ತುಂಬಾ ಇಷ್ಟ ಭಾಗ್ಯ. ಸರಿ, ಬಾ ಶುರು ಮಾಡೋಣ. ಮನಿಷಾ, ನಿಂಗೇನಾದ್ರೂ ಆಯ್ತಾ? ನಂಗೇನಾಗಿಲ್ಲ ಭಾಗ್ಯ. ಈ ಹೂಕುಂಡ ಏನೋ ವಿಚಿತ್ರವಾಗಿದೆ. ಯಾಕೆ ಸುಮ್ನೆ ಹಚ್ಚೋದೇ ಬೇಡ. ಇಷ್ಟಕ್ಕೆ ಅಷ್ಟೊಂದು ಹೆದರ್ತಿದ್ಯಾ ಭಾಗ್ಯ? ಏನ್ ಭಾಗ್ಯ, ಬಾ ಹೇಳ್ತೀನಿ. ಬಾ. ಮನಿಷಾ,
ಹುಷಾರು. ಮನೀಷಾ, 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 ಹುಷಾರು, ಬನ್ನಿ ಈ ಕಡೆ. ಹಿಂದ್ಗಡೆ ಬಾರೋ. ಬಟ್ಟೆ ಕೊಡು. ಮಿತ್ರ ಮಿತ್ರ ಬಾ ಮಿತ್ರ. ಬೇಡ ಮಿತ್ರ. ಮಿತ್ರ, ಮನೀಷಾ, ಮಿತ್ರ ಸೇವಿ. ಮನೀಷಾ ಹುಷಾರು. ದಯವಿಟ್ಟು ಈ ಕಡೆ ಬರ್ಬೇಡಿ. ನೀವ್ ವಾಪಸ್ ಹೋಗಿ ಮಿತ್ರ ಅವ್ರೆ. ಮಿತ್ರ ಅವ್ರೆ, ಸೇವಿ ಮಿತ್ರ. ಮಿತ್ರ ಹಿಂದ್ಗಡೆ ಬಾ. ನಿಮ್ಗೇನಾದ್ರೂ ಆಗುತ್ತೆ, ಪ್ಲೀಸ್ ಇಲ್ಲಿಂದ ಹೋಗಿ ಮಿತ್ರ ಅವ್ರೆ. ಮಿತ್ರ ಸೇವಿ. ಓ ಗಾಡ್. ಮಿತ್ರ ಸೇವಿ. ಮಿತ್ರ ಮಿತ್ರ ಅವ್ರೆ, ದಯವಿಟ್ಟು ಇಲ್ಲಿಂದ ಹೋಗಿ ಮಿತ್ರ ಅವ್ರೆ. ಮಿತ್ರ ಅವ್ರೆ, ಬರ್ಬೇಡಿ ಇಲ್ಲಿಗೆ. ಮಿತ್ರ ಸೇವಿ. ಹೋಗಿ ಮಿತ್ರ ಅವ್ರೆ. ಮಿತ್ರ ಸೇವಿ. ನನ್ ಮಾತನ್ನ ಕೇಳಿ. ಮಿತ್ರ ಸೇವಿ. ಮಿತ್ರ ಒಬ್ಬ ವ್ಯಕ್ತಿ ಎಲ್ರಿಗಿಂತ ನಮ್ಗೆ ಹೆಚ್ಚು ಬೆಲೆ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಇಂಥ ಚಿಕ್ಕ ಚಿಕ್ಕ ವಿಷಯದಿಂದನೇ ಪ್ರೀತಿ ಹುಟ್ಟೋದು. ಮಿತ್ರ ಕೂಡ ನಿನ್ನ ಅಷ್ಟೇ ಪ್ರೀತಿಸ್ತಾರ? ಪ್ರೀತಿಸ್ತಾರೆ. ಮೇಡಮ್, ವಾಟರ್. ಮನೀಷಾ, ನನಗ್ ಬೇಡ ಆಂಟಿ. ಮನೀಷಾ, ನಿಂಗೇನು ಆಗಿಲ್ಲ ಅಲ್ವಾ? ನಾನ್ ಚೆನ್ನಾಗೇ ಇದ್ದೀನಿ ಆಂಟಿ, ನನ್ಗೇನಾಗಿಲ್ಲ. ಭಾಗ್ಯ, ನಾನಿದ್ದೀನಿ ತಾನೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ವಿವೇಕ್, ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ ಬಾ. ಸರಿ ಅಣ್ಣ. ಅಣ್ಣ ತಗೋಣ.
ಏನಾಗಲ್ಲ ಏನಾಗಲ್ಲ. ನನಗೆ ಪೂರ್ತಿ ಅರ್ಥ ಆಯ್ತು ಮಿತ್ರ. ನೀನು ನನ್ನಿಂದ ದೂರ ಆಗ್ಬಿಟ್ಟೆ, ಭಾಗ್ಯಂಗೆ ಹತ್ರ ಆಗ್ಬಿಟ್ಟೆ. ಅಟ್ಲೀಸ್ಟ್ ನಾನಿಲ್ಲಿದ್ದೀನಿ ಅನ್ನೋದು ಕೂಡ ನಿನಗೆ ನೆನಪಿಲ್ಲ. ಅಂದ್ರೆ ಭಾಗ್ಯ ಮೇಲಿರೋ ಪ್ರೀತಿಗೆ ನನ್ನ ಪ್ರೀತಿನ ಮರ್ತಿದ್ಯಾ? ಜಾನವಿ, ಫಸ್ಟ್ ಏಡ್ ಬಾಕ್ಸ್ ಕೊಡು. ಮನೀಷಾ, ನಿಂಗೇನಾಗಿಲ್ಲ ತಾನೆ? ಆಂಟಿ, ನಾನು ಮನೆಗೆ ಹೋಗ್ತೀನಿ. ಮನೀಷಾ, ಈ ಸಿಚುವೇಶನ್ ಅಲ್ಲ. ನನ್ಗೇನು ಆಗಿಲ್ಲ ಆಂಟಿ. ಐ ಆಮ್ ಟೋಟಲಿ ಫೈನ್. ಹೋಗಿ ಬರ್ತೀನಿ ಆಂಟಿ. ಮನೀಷಾ, 1 ನಿಮಿಷ ಇರು. ಪಾರ್ಟಿಗಂತ ಕರೆದು ತುಂಬಾ ಒಳ್ಳೆ ಗೌರವ ಕೊಟ್ಟು ಕಳಿಸ್ತಿದ್ದೀರಾ. ಐ ಮೀನ್, ಖುಷಿಯಾಗಿ ಕಳಿಬೇಕು ಅಂತ ಬಂದಿರೋ ಮನೀಷಾನ ಅಳ್ಸಿ ಕಳಿಸ್ತಿದೀವಿ. ವಾಟ್ ಆರ್ ಯು ಟಾಕಿಂಗ್ ಮಾಮ್? ಇಲ್ಲಿ ಮನೀಷಾಗ್ ಮಾತ್ರ ಗಾಯ ಆಗಿಲ್ಲ, ಭಾಗ್ಯಾತ್ಗೆಗೂ ಆಗಿದೆ. ಅದನ್ನ ನೀನು ಮರ್ತು ಮಾತಾಡ್ತಾ ಇದೀಯ. ಆಂಟಿ, ಈಗ ನನ್ನ ಬಗ್ಗೆ ಯಾರು ಮರ್ಸಿ ತೋರಿಸೋ ಅಗತ್ಯ ಇಲ್ಲ, ಸಮಾಧಾನ ಮಾಡೋ ಅಗತ್ಯ ಕೂಡ ಇಲ್ಲ. ನಾನು ಹೋಗ್ತೀನಿ. ಮನೀಷಾ ಇರು, ನಾನು ನಿನ್ ಜೊತೆ ಬರ್ತೀನಿ. ಬೇಕಾದ್ರೆ ನೀನ್ ಇಲ್ಲೇ ಇರು ನೀರಜ್. ಮನೀಷಾ ಮನೀಷಾ ಅರವಿಂದ್ ಆಂಟಿ, ನಿಮ್ಮ ಫ್ಯಾಮಿಲಿ ನಂಗೆ ತುಂಬ ಇಷ್ಟ ಆಯಿತು. ನಿಮ್ಮೆಲ್ಲರ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡೆ, ಆದರೆ ಇಲ್ಲಿ ನೋಡಿದ್ರೆ ಹಿಂಗಾಗೋಯ್ತು. ಬಟ್ ನೋ ನೀಡ್ ಟು ವರಿ, ನಾಳೆ ನಮ್ಮ ತಾತನ ಬರ್ಡೇ ಇದೆ, ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ಮಿಸ್ ಆಗಿರೋ ಫನ್ ಎಲ್ಲ ನಾಳೆ ನಮ್ಮನೇಲಿ ಸೆಲೆಬ್ರೇಟ್ ಮಾಡೋಣ. ನೀವೆಲ್ಲ ಖಂಡಿತ ಬರಲೇಬೇಕು. ಇಲ್ಲ ನೀರಜ್, ನಾಳೆ ನಮಗೆ ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕಾಗಿದೆ. ನಾವು ಬರೋದು ಕಷ್ಟ. ಹೋಗ್ಲಿ, ಮಿತ್ರನ ಭಾಗ್ಯನೂ ಕಳಿಸ್ಬೋದಲ್ಲ? ಏನ್ ಮಿತ್ರ? ಥ್ಯಾಂಕ್ ಯು ವೆರಿ ಮಚ್. ಡೋಂಟ್ ಫರ್ಗೆಟ್ ಟು ಕಮ್. ಓಕೆ ಅರವಿಂದ್ ಆಂಟಿ, ನಾನಿನ್ ಬರ್ತೀನಿ. ಸರಿ ನೀರಜ್. ಬಾಯ್. ಅಣ್ಣ ಮನೀಷನ ಈ ತರ ಅವಾಯ್ಡ್ ಮಾಡ್ತಾನೆ ಅಂತ ಅನ್ಕೊಂಡಿಲ್ಲ ಚಿಕ್ಕಮ್ಮ. ಹೌದು ಹನ್ಸಿಕಾ, ಇವರಿಬ್ಬರ ಮಧ್ಯೆ ಏನ್ ನಡೀತಿದ್ಯೋ ಅರ್ಥ ಆಗ್ತಿಲ್ಲ. ಹೌದು ಚಿಕ್ಕಮ್ಮ, ಪಾಪ ಮನೀಷಾ, ಅವಳ ನೋಡಿದ್ರೆ ತುಂಬಾ ಬೇಜಾರಾಗ್ತದೆ. ಅವಳ ಕಣ್ಮುಂದನೆ ಅಣ್ಣ ಭಾಗ್ಯನ ಅಷ್ಟ್ ಕೇರ್ ಮಾಡ್ತಿದ್ರೆ ಯಾವ ಲವರ್ ಆದ್ರೂ ಅದನ್ನ ಹೇಗ್ ಸಹಿಸ್ಕೊಳಕ್ಕಾಗತ್ತೆ? ಯು ಆರ್ ರೈಟ್ ಹನ್ಸಿಕಾ. ಮಿತ್ರ ಆ ವಿಷಯನೂ ಕೂಡ ಯೋಚನೆ ಮಾಡಿದಷ್ಟು ಭಾಗ್ಯ ಮಿತ್ರನ ಚೇಂಜ್ ಮಾಡ್ತಿದ್ದಾಳೆ. ಪರಿಸ್ಥಿತಿ ಹೀಗೆ ಕಂಟಿನ್ಯೂ ಆದ್ರೆ ಮನುಷ್ಯಳ ಕೈಯಿಂದ ಮಿತ್ರ ಪೂರ್ತಿಯಾಗಿ ಜಾರೋಗ್ತಾಳೆ. ಇದಕ್ಕೆ ನಾವೇ ಏನಾದ್ರೂ ಮಾಡ್ಬೇಕು ಹನ್ಸಿಕಾ. ಮನೀಷಾ, ಬೇಡ ಮಿತ್ರ, ಡೋಂಟ್ ಟಚ್ ಮೀ. ನನ್ನ ಮುಟ್ಟೋದಕ್ಕೆ ಕೂಡ ಟ್ರೈ ಮಾಡಬೇಡ.
ಯಾಕೆ ಮನೀಷಾ, ನಾನು ನಿನ್ನ ಮುಟ್ಬಾರ್ದ? ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ, ನಿನ್ ಕಣ್ಮುಂದೆ ಇದ್ದೀನಿ ಅಂತ ಇವಾಗ ನೆನ್ಪಾಯ್ತಾ? ನನ್ನ ಪೂರ್ತಿ ಮರ್ತ್ಬಿಟ್ಟೆ ಅಲ್ವಾ? ಯಾಕಂದ್ರೆ ಈಗ ನಿನ್ ಪಕ್ಕದಲ್ಲಿ ಭಾಗ್ಯ ಅನ್ನೋ ಹೊಸ ಹುಡುಗಿ ಇದ್ದಾಳೆ. ಭಾಗ್ಯ ಅನ್ನೋ ಆ ಮಾಯೆ ನಿನ್ನ ಹಿಡಿದ್ಬಿಟ್ಟಿದೆ. ಭಾಗ್ಯ ಅನ್ನೋ ಒಂದ್ ಮ್ಯಾಜಿಕ್ ನೀನು ನನ್ ಕಡೆ ನೋಡ್ದಿರೋ ಹಾಗೆ ಮಾಡ್ತಿದೆ ಅಷ್ಟೇ ತಾನೆ? ಮನೀಷಾ ಪ್ಲೀಸ್, ದಯವಿಟ್ಟು ನನ್ನ ಅಪಾರ್ಥ ಮಾಡ್ಕೋಬೇಡ. ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಮಿತ್ರ. ಇನ್ನು ಇದ್ರಲ್ಲಿ ಅಪಾರ್ಥ ಮಾಡ್ಕೊಳ್ಳೋದಕ್ಕೆ ಏನ್ ಉಳಿದಿದೆ? ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಬಿಟ್ಟು ಹೋದ್ಯಲ್ಲ ಮಿತ್ರ. ಬೆಂಕಿಲಿ ನಾನು ಸುಟ್ಟು ಹೋಗ್ತಿದ್ರು, ನನ್ ಕೇರ್ ಮಾಡ್ದೆ, ನಾನು ಒಬ್ಳೆ ಬಿಟ್ಟು ಹೋದೆ ಅಲ್ವಾ? ಆ ಭಾಗ್ಯಂಗೋಸ್ಕರ ನನ್ ಬಿಟ್ಟು ಹೋದೆ ಅಲ್ವಾ ನೀನು? ಹಾಗಲ್ಲ ಮನೀಷಾ, ಭಾಗ್ಯ ಬೆಂಕಿಗೆ ಹೆದರ್ಕೋತಿದ್ಲು. ಅವಳಿಗೆ ಅಲ್ಲಲ್ಲಿ ಗಾಯ ಬೇರೆ ಆಗಿತ್ತು. ಹೌದಾ? ಮತ್ತೆ ನಾನೆಲ್ಲಿದ್ದೆ ಮಿತ್ರ? ಹಿಮಾಲಯದ ಯಾವ್ದೋ ಪರ್ವತದ ಮೇಲ? ಇಲ್ದಿದ್ರೆ ಅಂಟಾರ್ಟಿಕಾ ಸಮುದ್ರದಲ್ಲಿ ನಾನೇನ್ ಮುಳುಗ್ ಹೋಗಿದ್ನ? ನಾನ್ ಕೂಡ ಅದೇ ಬೆಂಕಿಲಿದ್ದೆ ಅಲ್ವಾ? ನಂಗ್ ಕೂಡ ಗಾಯ ಆಯ್ತು ಅಲ್ವಾ? ಆದ್ರೆ ಈಗ ನನ್ ಮೈ ಮೇಲಾಗಿರೋ ಗಾಯನು ನನಗೊಂದ್ ಸ್ವಲ್ಪನೂ ನೋವಾಗ್ತಿಲ್ಲ ಮಿತ್ರ. ಅದಕ್ಕಿಂತ ನನ್ ಮನ್ಸಿಗೆ ನೀನ್ ಮಾಡಿರೋ ಗಾಯನೇ ಹೆಚ್ಚು ನೋವಾಗ್ತಿದೆ. ಇದೇನಿದು ಸ್ಟಾರ್ಟ್ ಆಗ್ತಾ ಇಲ್ಲ? ಏನಾಯ್ತು ಇದಕ್ಕೆ ಸಡನ್ ಆಗಿ? ಅಮ್ಮ ಭಾಗ್ಯ, ನೀನೊಂದು ವಾರ ಪೂರ್ತಿ ಫುಲ್ಲು ಬೆಡ್ ರೆಸ್ಟಲ್ಲಿ ಇರಬೇಕು. ಕಾಲ್ ಕೆಳಗಿಡಕ್ಕೆ ಕೂಡ ಅವಕಾಶ ಕೊಡಲ್ಲ. ನಿನಗೇನೇ ಬೇಕು ಅಂದ್ರು ನಿನ್ ಬೆಡ್ ಹತ್ರನೇ ಕಳಿಸ್ಕೊಡ್ತೀನಿ. ಏನು, ನಾನಿಷ್ಟು ಕೋಪದಲ್ಲಿದ್ರೆ ನೀನು ಕೂಲಾಗಿ ನಗ್ತಾ ಇದೀಯಾ? ನನ್ಗೇನು ಆಗಿಲ್ಲ ಮಾವ. ಇದು ಚಿಕ್ಕ ಚಿಕ್ಕ ಗಾಯ. ಇಷ್ಟಕ್ಕೆ ನೀವು ತುಂಬಾ ಕಾಳಜಿ ಮಾಡ್ತಿದ್ದೀರಾ. ಏನು, ನಾನು ಇಷ್ಟೊಂದು ಫ್ರಸ್ಟ್ರೇಷನ್ ಅಲ್ಲಿ ಮಾತಾಡ್ತಿದ್ರೆ ನಾನು ಕಾಳಜಿ ತೋರಿಸ್ತಿದ್ದೀನಿ ಅಂತಿದ್ಯಾ? ನಾನು ಆರ್ಡರ್ ಪಾಸ್ ಮಾಡ್ತಿದ್ದೀನಿ, ಯೋಚನೆ ಮಾಡದೆ ಫಾಲೋ ಮಾಡ್ಬೇಕಷ್ಟೇ. ಭಾಗ್ಯ, ಏನಾಯ್ತಮ್ಮ? ಯಾಕಮ್ಮ ಕಣ್ಣಲ್ಲಿ ನೀರು? ಏನಿಲ್ಲ ಮಾವ, ನಿಮ್ಮನ್ನ ನೋಡ್ತಿದ್ರೆ ನನ್ ತಾತನೇ ನೆನ್ಪಾಗ್ತಾರೆ. ನನ್ ಮೇಲೆ ಕೋಪ ಮಾಡ್ಕೊಳ್ತಿದ್ರು. ನಾನ್ ನಿನ್ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ ಭಾಗ್ಯ, ಎಲ್ಲ ತಮಾಷೆಗೆ. ಭಾಗ್ಯ, ಜಾನು, ಈಗ ನಿಮ್ ತಾತ ನಿಮ್ ಜೊತೆ ಇಲ್ದೇ ಇರಬಹುದು, ಆದ್ರೆ ನಿಮ್ನ ಹಾಗೆ ನೋಡ್ಕೊಳ್ಳಕ್ಕೆ ನಾವೆಲ್ಲ ಇದೀವಿ. ಆ ವಿಷಯ ನೀವ್ ಯಾವತ್ತೂ ಮರಿಬೇಡಿ, ಸರಿನಾ? ಸರಿ ಅಜ್ಜಿ. ಏ ವಿವೇಕ್, ನಿಂಗೇನಾಯ್ತು? ಏನೋ ಅಜ್ಜಿ, ಅತ್ತಿಗೆ ಜಾನು ಈ ರೀತಿ ಕಣ್ಣೀರು ಹಾಕೋದನ್ನ ನೋಡಿ ನನಗೂ ಕೂಡ ಗೊತ್ತಿಲ್ಲದೆ ಕಣ್ಣೀರು ಬರ್ತಾ ಇದೆ. ಅಯ್ಯೋ ನನ್ ಮೊಮ್ಮಗ್ನೆ, ನೀನ್ ಈ ತರ ಎಲ್ಲ ಯೋಚನೆ ಮಾಡ್ತ್ಯಾ? ಏನಜ್ಜಿ ನೀನು ಚಿಕ್ಕವನಿದ್ದಾಗಿಂದ ನೋಡ್ತಾ ಇದೀಯಾ, ಯಾಕೆ ನಿನಗೆ ಗೊತ್ತಿಲ್ವಾ? ಗೊತ್ತು ಬಿಡ, ನಿನಗೆ ವಯಸ್ಸು ಹೆಚ್ಚಾಗಿದೆ, ನಿನ್ನ ವಯಸ್ಸಿನ ಜೊತೆಗೆ ನಿನ್ ತರಲೆ ಕೂಡ ಹೆಚ್ಚಾಗಿದೆ. ಆದ್ರೆ ನಿನ್ನ ಮನಸ್ಸು ಮಾತ್ರ ಇನ್ನೂ ಚಿಕ್ಕ ಮಗು ತರಾನೇ ಇದೆ. ಬಾ ಇಲ್ಲಿ, ನಿನ್ನನ್ನು ಸಮಾಧಾನ ಮಾಡ್ತೀನಿ ಬಾ.